ರೆಬೆಲ್ ಸ್ಟಾರ್ ಅಂಬರೀಷ್ಗೆ ನಾಳೆ ಹುಟ್ಟುಹಬ್ಬದ ಸಂಭ್ರಮ. 60ನೇ ವರ್ಷಕ್ಕೆ ಕಾಲಿಡ್ತಿರೋ ಮಂಡ್ಯದ ಗಂಡಿಗೆ ಶುಭ ಕೋರಲು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿರೋ ಅಂಬರೀಷ್ ನಿವಾಸಕ್ಕೆ ಆಗಮಿಸಿದ ನೂರಾರು ಅಭಿಮಾನಿಗಳು ಇಂದೇ ಹುಟ್ಟುಹಬ್ಬದ ಶುಭ ಕೋರಿದ್ರು. ಅಭಿಮಾನಿಗಳನ್ನ ನಿರಾಸೆಗೊಳಿಸದ ಅಂಬಿ 60 ಕೆಜಿ ತೂಕದ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಅಂಬರೀಷ್, ಸ್ವಯಂ ಕೃಷಿ ಚಿತ್ರದಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡೋ ಮೂಲಕ ಅಭಿಮಾನಿಗಳ ಬಹುದಿನದ ಕನಸು ನನಸು ಮಾಡ್ತಿದ್ದೇನೆ ಎಂದರು. ಅಲ್ಲದೆ ಇವತ್ತು ನಡೆಯೋ ಚೆನ್ನೈ ಬೆಂಗಳೂರು ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲೋದು ಖಚಿತ ಅಂತ ಭವಿಷ್ಯ ನುಡಿದರು. ಅವರು ಬರೋದು ಇವತ್ತು ಬರೋ ಅಭಿಮಾನಿಗಳು ಇದೊಂದೇ ದಿನ ಬರೋದು. ಇದ್ರಲ್ಲಿ ಮಂಡ್ಯದವರೇ ಬರ್ತಾರೆ ಅನ್ನಲ್ಲ, ಇವರೆಲ್ಲ ಕರ್ನಾಟಕದಲ್ಲಿ ವಿವಿಧ ಜಾಗಗಳಿಂದ ಬರ್ತಾರೆ. ಇದೊಂದೇ ದಿನ, ಅದು ನಾಳೆ ಬರೋದು. ಈಗ ಏನಾಗಿದೆ, ನಿನ್ನೆ ಲಾಸ್ಟ್ ಟೈಮ್ ಇವರಿಗೆಲ್ಲ ಜಾಗ ಸಿಗದೆ ಗಲಾಟೆ ಆಗಿ ಇವರೇನ್ ಮಾಡ್ಬಿಟ್ಟಿದ್ದಾರೆ, ಅಣ್ಣ ಇವತ್ತು ಮುಂಚೆನೆ ಮಾಡ್ಬಿಡ್ತೀವಿ ಅಂತ ಒಂದಿನ ಮುಂಚೆನೆ ಮಾಡಕ್ ಬಂದ. ಇನ್ನೊಂದು, ಯಾಕೆಂದ್ರೆ ಎಲ್ಲರಿಗೂ ರಾಜಕೀಯದಲ್ಲಿ ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕಕ್ಕಿಂತ ಸುಮಾರು ಜನಕ್ಕೆ ಆಸೆ ಇದೆ. ಅದನ್ನ ಅವ್ರ ಆಸೆ ಪೂರೈಸೋದಕ್ಕೆ ಅಪ್ಪಿತಪ್ಪಿ ನಾನು ಒಪ್ಕೊಂಡ್ರೆ ಸ್ವಯಂ ಕೃಷಿಯಲ್ಲಿ ಮುಖ್ಯಮಂತ್ರಿ ಪಾಠ ಮಾಡಿಬಿಟ್ಟು ಅವ್ರ ಆಸೆ ತೀರಿಸ್ಬಿಟ್ಟು ಅದು ಬಿಟ್ಬಿಡಿ. ಈಗ ರಾಜಕೀಯ ಬೇಡ ಇವತ್ತು. ನಾನು ಅದಕ್ಕೆಲ್ಲ ಸಪರೇಟ್ ಆಗಿ ಮಾತಾಡ್ತೀನಿ. ಅದನ್ನೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಮಾತಾಡಕ್ಕಾಗತ್ತಾ? ಏನೇ ಸ್ಟೆಪ್ ಹೋದ್ರೆ ಏನೇ ಸ್ಟೆಪ್ ತಗೊಂಡ್ರೆ ಒಳ್ಳೇದೇ ತಗೊಳ್ತೀವಿ. ಮ್ಯಾಚ್ ನೋಡೋದು ಟಿವಿ ಹಾಕ್ತೀವಿ, ಬರುತ್ತೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ನನಗೆ ಎಲ್ಲ ಹೊರದೇಶದಿಂದ ಎಲ್ಲ ಬಂದಿದ್ದಾರೆ, ಎಲ್ಲ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಸೇರಿಸಿ ನಮ್ಮಲ್ಲಿ ದೊಡ್ಡ ಸ್ಕ್ರೀನ್ ಇದೆ, ದೊಡ್ಡ ಸಿನಿಮಾ ಥಿಯೇಟರ್ ಇದ್ದಂಗೆ ಇದೆ, ಅಲ್ಲೇ ನೋಡ್ತೀವಿ. ಟಫ್ ಅಲ್ಲ, ಎವ್ರಿ ಮ್ಯಾಚ್ ಇಸ್ ಎ ಟಫ್ ಮ್ಯಾಚ್. ಎವ್ರಿ ಮ್ಯಾಚ್ ಇಸ್ ಟಫ್ ಮ್ಯಾಚ್. ಬಟ್ ದೇ ಹ್ಯಾವ್ ಕಮ್ ಟು ವಂಡರ್ಫುಲ್ ಇವತ್ತು ಟೀಮ್ ಅಲ್ಲಿ ಗೇಲ್. ಬಟ್ ಒಂದು ಕ್ರಿಸ್ ಗೇಲ್ ಪರ್ಫಾರ್ಮೆನ್ಸ್ ಇಂದ ಇಷ್ಟು ದಿನ ಒಂದು ಆರ್ಸಿಬಿ ಇದೆ. ಬಟ್ ಇವತ್ತು ಕ್ರಿಸ್ ಗೇಲ್ ಒಂದು ಫೇಲ್ ಆದ್ರೆ ಈಗ ಒಂದು ಫೇಲ್ ಆದ್ರೆ ಇನ್ನೊಬ್ರು ಇರ್ತಾರೆ. ಕೊಹ್ಲಿ ಇದ್ದಾನೆ, ಬ್ಯಾಟಿಂಗ್ ಆರ್ಡರ್ ಇಸ್ ವೆರಿ ಗುಡ್. ಡಿ ವಿಲಿಯರ್ಸ್ ಇದ್ದಾನೆ, ಮನೋಜ್ ತಿವಾರಿ ಇದ್ದಾನೆ. ಹೀಗೆ ಬ್ಯಾಟಿಂಗ್ ಲೈನ್ ಅಪ್ ಇಸ್ ವೆರಿ ಗುಡ್.